ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಓಪನ್ ಡೇಗಳು ಅವಶ್ಯಕ. ಶೈಲೇಶ್ ಸಕ್ರೆ. BNMITಯಲ್ಲಿ ಓಪನ್ ಡೇ, ನೂರಾರು ಯೋಜನೆಗಳ ಅನಾವರಣ. ಜಾಗತಿಕ ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸಲು ಓಪನ್ ಡೇ ಅಂತಹ ಕಾರ್ಯಕ್ರಮಗಳನ್ನು ಪ್ರತಿ ಕಾಲೇಜಿನಲ್ಲಿ ಆಯೋಜಿಸುವ ಅವಶ್ಯಕತೆ ಇದೆ ಎಂದು ಆಟೋಮೇಟಿವ್ ಹಾರ್ಮನ್ ಇಂಟರ್ನ್ಯಾಷನಲ್ ಸಂಸ್ಥೆಯ ನಿರ್ದೇಶಕ ಶೈಲೇಶ್ ಸಕ್ರೆ ಹೇಳಿದರು. BNMITನ ಕಾಲೇಜಿನಲ್ಲಿ ಆಯೋಜಿಸಿದ್ದ ಓಪನ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಮೊದಲ ವರ್ಷದಲ್ಲಿಯೇ ಈ ರೀತಿಯ ಪ್ರಾಜೆಕ್ಟ್ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸುವ ಮೂಲಕ ಅವರಲ್ಲಿರುವ ಸೃಜನಶೀಲತೆಯನ್ನು ಗುರುತಿಸುವ ಕೆಲಸ ಪ್ರತಿ ಕಾಲೇಜಿನಲ್ಲಿಯೂ ಆಗಬೇಕಿದೆ. ಇದರಿಂದ ವಿದ್ಯಾರ್ಥಿಗಳಿಗೂ ಸಹ ಪ್ರಾಯೋಗಿಕ ಕಲಿಕೆಗೆ ಬಗ್ಗೆ ಹೆಚ್ಚಿಗೆ ಆಸಕ್ತಿ ದೊರೆಯಲಿದೆ. ಅಲ್ಲದೆ ಸಮಾಜದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಸಹಕಾರಿಯಾಗಲಿದೆ ಎಂದರು. ಈ ಓಪನ್ ಡೇನಲ್ಲಿ 100 ಅಧಿಕ ಸ್ಟಾಲ್ಗಳನ್ನು ಕಂಡು ನನಗೆ ಬಹಳ ಆಶ್ಚರ್ಯಕರವಾಯಿತು. ಪ್ರತಿಯೊಂದು ಸ್ಟಾಲ್ನಲ್ಲಿಯೂ ವೈಜ್ಞಾನಿಕ ಮತ್ತು ತಾಂತ್ರಿಕ ಮಾಹಿತಿಯ ಕೇಂದ್ರಗಳಾಗಿವೆ. ವಿದ್ಯಾರ್ಥಿಗಳು ಭವಿಷ್ಯದ ದೃಷ್ಟಿಯಿಂದ ಇದೊಂದು ಮಹತ್ತರವಾದ ಕಾರ್ಯಕ್ರಮವಾಗಿದೆ ಎಂದು ಶ್ಲಾಘಿಸಿದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮನೋಜ್ ಕುಮಾರ್ ಕೊಳ್ಳ ಮಾತನಾಡಿ, ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ BNMITಯು ವಿದ್ಯಾರ್ಥಿಗಳಿಗೆ ಮೊದಲಿನಿಂದಲೂ ಉತ್ತಮ ಅವಕಾಶಗಳನ್ನು ಒದಗಿಸುತ್ತಾ ಬಂದಿದೆ. ಓಪನ್ ಡೇ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಉದ್ಯಮದ ತಜ್ಞರಿಂದ ವಿದ್ಯಾರ್ಥಿಗಳು ವೈಜ್ಞಾನಿಕ ಮತ್ತು ತಾಂತ್ರಿಕವಾದ ಮಾಹಿತಿಯನ್ನು ಒದಗಿಸುವ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇದು ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ತಾಂತ್ರಿಕವಾಗಿ ಪರಿಣಿತಿ ಹೊಂದಲು ಮತ್ತು ನವೋದ್ಯಮಿಗಳಾಗಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಈ ಓಪನ್ ಡೇನಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಇಸ್ರೋ, BHEL, DRDO, HMT ಅಂತಹ ದೊಡ್ಡ ಸಂಸ್ಥೆಗಳು ತಮ್ಮ ವಿವಿಧ ನೂತನ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ಕಲ್ಪಿಸಿಕೊಟ್ಟರು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಸೇರಿದಂತೆ 100ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಾರಾಯಣರಾವ್ ಆರ್ ಮಾನೆ, ಅಧ್ಯಕ್ಷರು, BNMIT ಹೆಚ್ಚುವರಿ ನಿರ್ದೇಶಕರು ಮತ್ತು ಪ್ರಾಂಶುಪಾಲರು, ಡಾಕ್ಟರ್ SY ಕುಲಕರ್ಣಿ, ನಿರ್ದೇಶಕ ಪ್ರೊಫೆಸರ್ TJ ರಾಮಮೂರ್ತಿ, ಕಾಲೇಜಿನ ಉಪನಿರ್ದೇಶಕ ಡಾಕ್ಟರ್ JN ಕೃಷ್ಣಮೂರ್ತಿ, ಚಾರಿಟಿ ಟ್ರಸ್ಟಿಗಳಾದ ಈಶ್ವರ್ N ಮಾನೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ ಎಲ್ಲರಿಗೂ. BNMIT ಕಾಲೇಜ್ ಧನ್ಯವಾದಗಳು. ತುಂಬ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಸೊ BNMIT ಕಾಲೇಜ್ ಒಂದು ಪ್ರತಿಷ್ಠಿತ ಕಾಲೇಜ್ ಬೆಂಗಳೂರಲ್ಲಿ. ಸೊ ಸುಮಾರು 100ಕ್ಕಿಂತ ಜಾಸ್ತಿ ಸ್ಟಾಲ್ಸ್ ಇದೆ ಇಲ್ಲಿ. ಏನಂತಂದರೆ ಆಶ್ಚರ್ಯಕರ ಏನಂತಂದರೆ ಎಲ್ಲ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದನ್ನು ಒಂದು ಸಣ್ಣ ಪ್ರಾಜೆಕ್ಟ್ಸ್ ಆಗಿ ಪ್ರೂಫ್ ಆಫ್ ಕಾನ್ಸೆಪ್ಟ್ಸ್ ಆಗಿ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ. ಇಲ್ಲಿ ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇಲ್ಲಿ, ತುಂಬ ಉದ್ಯಮಿಗಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ರಿಯಲ್ ವರ್ಲ್ಡ್ ಇಂಡಸ್ಟ್ರೀಸ್ ಇನ್ನೂ ಬಂದಿದ್ದರೆ ಇಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಹೇಗೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಈ ಪ್ರಾಬ್ಲಮ್ಸ್ನ ಹೇಗೆ ಸಲ್ಯೂಷನ್ಸ್ ಆಗಿ ತಂದು ಪ್ರದರ್ಶನ ಮಾಡ್ತಾ ಇದ್ದಾರೆ, ಹೇಗೆ ಆ ಸಲ್ಯೂಷನ್ಸ್ ಎಲ್ಲ ತೊಗೊಂಡು ಪ್ರಾಡಕ್ಟಾಗಿ ಅಳವಡಿಸ್ಬೋದು ಅಂತ ಅನ್ನೋದು ಒಂದು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಗೇನ್ BNMIT ಕಾಲೇಜ್ಗೆ. BNMIT ಇನ್ಸ್ಟಿಟ್ಯೂಷನ್ ಇದು ಭಾಳ ಪ್ರಸಿದ್ಧಿ ಪಡೆದಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿದ್ದು, ಇವತ್ತು ಇಲ್ಲಿ ಒಂದು ಓಪನ್ ಡೇ ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಇನ್ನೋವೇಟಿವ್ ಆಗಿ ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿನ ಎಲ್ಲ ಮಕ್ಕಳಿಗೆ ಅವರಿಗೆ ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡಲಿಕ್ಕೆ, ಅವರಿಗೆ ಬೇರೆ ಇಂಡಸ್ಟ್ರಿಗಳ ಜೊತೆ ಮತ್ತು ಬೇರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಜೊತೆ ಅವರಿಗೆ ಮಾತಾಡಲಿಕ್ಕೆ, ಮತ್ತು ಇಲ್ಲಿ ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಒಂದು ಜಿಜ್ಞಾಸೆ ಇರುತ್ತೆ. ಆದರೆ ಈ ಕಾಲೇಜ್ನವರು ಒಂದು ಅಪಾರ್ಚುನಿಟಿ ಅವರಿಗೆ ಪ್ರೊವೈಡ್ ಮಾಡಿದ್ದಾರೆ. ವಿಶೇಷವಾಗಿ ಮುಂದೆ ತಕ್ಷಣ ಇಂಜಿನಿಯರಿಂಗ್ ಆದ ತಕ್ಷಣ ಅವರಿಗೆ ಕರಿಯರ್ ಅಪಾರ್ಚುನಿಟೀಸ್ ಆಗಲಿ ಅಥವಾ ಸ್ವಂತ ಏನಾದರೂ ಉದ್ಯಮ ಮಾಡಬೇಕಾದ್ರೂ ಕೂಡ ಅವರಿಗೆ ಆ ವಿಷಯಗಳ ಬಗ್ಗೆ ಭಾಳ ಇವರು ಇಲ್ಲಿ ಎಕ್ಸ್ಪರ್ಟ್ಸ್ಗಳನ್ನು ಕರೆಸಿ ಅವ್ರ ಜೊತೆ ಮಾತಾಡಿಸ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಇಲ್ಲಿ ಇವರು ಪ್ರೊವೈಡ್ ಮಾಡ್ತಾ ಇರೋದು ತುಂಬ ಒಂದು ಉತ್ತಮವಂಥ ವಾತಾವರಣ. ವಿಶೇಷವಾಗಿ ಪೇರೆಂಟ್ಸ್ಗಳಿಗೆ ಇಲ್ಲಿ ಬಂದಿದ್ದಾರೆ. ಅವರಿಗೆ ತಮ್ಮ ಮಕ್ಕಳಿಗೆ ಏನು ಮುಂದೆಲ್ಲ ಯಾವ ಒಂದು ಇನ್ನೋವೇಷನಲ್ಲಿ ಹಾಕಬೇಕು ಮತ್ತು ಯಾವ ಒಂದು ಉದ್ದಿಮೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಕೂಡ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ಸೇರಿ ಅವರು ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥದ್ದು ತುಂಬ ಒಂದು ಸಂತೋಷದ ವಿಷಯ. ಇಂಥ ಒಂದು ಇನ್ನೋವೇಷನ್ ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಗ್ತಾ ಇರಬೇಕು.
ಬರೀ ಕೇವಲ ಏನಂದರೆ ಒಂದು ಇಂಜಿನಿಯರಿಂಗ್ ಕೋರ್ಸ್ ಅಷ್ಟಕ್ಕೆ ಸೀಮಿತವಾಗಿರದೆ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಮಕ್ಕಳಿಗೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ನಿಜವಾಗಿಯೂ ಶ್ಲಾಘನೀಯವಾದಂಥ ವಿಚಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇಂದು BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓಪನ್ ಡೇ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ. ಇಲ್ಲಿ ನಮ್ಮ ಮಕ್ಕಳು ಮಾಡಿರುವ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನ ಹೊರವಲಯಕ್ಕೆ ತೋರಿಸ್ಲಿಕ್ಕೆ ಅಂತ ಹೇಳಿ ತಯಾರು ಮಾಡಿದ್ದಾರೆ. ಭಾಳ 120 ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಹಾಗೂ 120 ಸ್ಟಾಲ್ ಕೂಡ ತಯಾರಾಗಿದೆ. ಇದ್ರ ಜೊತೆಗೆ ಇಲ್ಲಿ ನಮ್ಮ ದೇಶದ ವಿಖ್ಯಾತ ಸಂಸ್ಥೆಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಈಗ ISRO ಇಸ್ರೋ ಇದೆ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಇದೆ, ಸ್ಯಾಮ್ಸಂಗ್, ಅಶೋಕ್ ಲೇಲ್ಯಾಂಡ್, ಈ ಥರ ಸುಮಾರು 19 ಸಂಸ್ಥೆಗಳು ಭಾಗವಹಿಸಿದ್ದಾರೆ. ಇದರಿಂದ ನಮ್ಮ ಮಕ್ಕಳಿಗೂ ಭಾಳ ತಾಂತ್ರಿಕ ವಿಷಯದಲ್ಲಿ ಭಾಳ ಮುಖ್ಯವಾಗಿ ಅವರಿಗೆ ಮಾಹಿತಿ ಸಿಗ್ತಾ ಇದೆ. ಇದನ್ನು ಹೊರಗೆ ಬೇರೆ ಬೇರೆ ಕಾಲೇಜ್ಗಳಿಂದ ಕೂಡ ವಿಭಿನ್ನ ಕಾಲೇಜಿಂದ ಬರ್ತಾ ಇದ್ದಾರೆ ನೋಡಲಿಕ್ಕೆ. ನಮ್ಮ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನು ಸಿದ್ಧಪಡಿಸ್ತಾ ಇದೆ ಅಂತ ಹೇಳಿ ಒಂದು peek into the efforts of BNM Institute of Technology students is being shown here and showcased at this particular open day. I congratulate all the students and the staff who have guided them for making this wonderful program. Thank you.